ಬಾಗಲಕೋಟೆ ಜಿಲ್ಲೆಯ ತೇರದಾಳದ ಶಾಸಕ ಸಿದ್ದು ಸೌದಿ ಗೊತ್ತೈತಿರಲ್ಲ. ಸಿದ್ದು ಸೌದಿ ಅವ್ರು ಯಾವಾಗಲೂ ಚಿಂತೆನೆ ಮಾಡೋದಿಲ್ಲತ್ರಿ. 60 ಮೇಲ್ಪಟ್ಟ ವಯಸ್ಸಾದರೂ ಚಿಂತೆ ಮಾಡಂಗಿಲ್ಲಂತ್ರಿ. ಬಿ ಪಿ ಇಲ್ಲ, ಶುಗರ್ ಇಲ್ಲ. ಶಾಸಕ ಮಹಾಶಯರೇ ಚಿಂತೆ ಮಾಡಲಿಲ್ಲ ಅಂದ್ರೆ ನನಗೆ ಉತ್ತರ ಕರ್ನಾಟಕದಾಗ ಈಗ ಒಬ್ಬರ ಶಾಸಕರು ಚಿಂತೆ ಮಾಡಲ್ದ ಶಾಸಕ ಅವರು ಟಿ ಶರ್ಟ್ ಹಾಕೊಂಡು ಎರಡು ಚಂದ ಹೇಳ್ಯಾರ ನೋಡ್ರಿ, ನಾ ಚಿಂತೆನೆ ಮಾಡಂಗಿಲ್ಲ. ಅವ್ರು ತಮ್ಮ ಅಭಿಮಾನಿ ಬಳಗ ಜೊತೆ ಮಾತಾಡ್ಕೊತ ಹೇಳ್ಯಾರ, ನಾ ಚಿಂತೆ ಮಾಡೋದಿಲ್ಲ, ನನಗೆ ಶುಗರ್ ಇಲ್ಲ, ಬಿ ಪಿ ಇಲ್ಲ. ಕ್ಷೇತ್ರದ ಬಗ್ಗೆ ಚಿಂತೆ ಮಾಡ್ಬೇಕಲ್ರಿ ಶಾಸಕರ. ತೇರದಾಳ ಭಾಳ ಹಿಂದುಳಿದೈತಿ. ತೇರದಾಳದಾಗ ಭಾಳ ಯೋಜನೆಗಳು ತರಬೇಕು. ಸಿದ್ದು ಸೌದಿಯವರೇ, ಉತ್ತರ ಕರ್ನಾಟಕದ ಪ್ರತ್ಯೇಕ ಬಗ್ಗೆ ನೀವು ಸ್ವಲ್ಪ ಕೂಗು ಎಬ್ಬಿಸಿರಿ. ನಾವು ಭಾಳ ಖುಷಿಯಾಗಿದ್ದೀವಿ. ಉಮೇಶ್ ಕತ್ತಿ ಬಿಟ್ರೆ ಸಿದ್ದು ಸೌದಿ ಏನೋ ಒದರಾಕತ್ತಾರಪ್ಪ ಉತ್ತರ ಕರ್ನಾಟಕ ಸಲುವಾಗಿ, ಭಾಳ ಕೂಗು ಎಬ್ಸಾಕತ್ತಾರ ಅಂತೇಳಿ ನಿಮ್ಮ ಸರ್ಕಾರ ಇದ್ದಾಗ ಎಬ್ಸಲಿಲ್ಲ, ವಿರೋಧ ಪಕ್ಷದಾಗಿದ್ದಾಗ ಓದಿರ್ರಿ. ಈಗ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಕೂಗು ಎಬ್ಬಿಸ್ಬೇಕು. ಸಿದ್ದು ಸೌದಿಯವರ, ನಿಮಗೆ ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ನಿಮಗೆ ಮತದಾರ ಕೈ ಹಿಡ್ದಾರ, ನೀವು ಶಾಸಕರಾದ್ರಿ. ಬಹುಶಃ ಭಾರತೀಯ ಜನತಾ ಪಕ್ಷ ಸರ್ಕಾರ ಇರ್ತಿತ್ತಂದ್ರೆ ಏನಾದರೂ ಮಂತ್ರಿ ಆಗುತ್ತಿದ್ರಿ ಸಿದ್ದು ಸೌದಿಯವರು. ನೀವು ಘಟಾನುಘಟಿಗಳನ್ನ ಕೆಡವಿ ಅಲ್ಲಿ ನೀವು ವಿಧಾನಸೌಧ ಪ್ರವೇಶ ಮಾಡಿದಿರಿ. ಅಲ್ಲಿ ಒಬ್ಬರ ಕಣ್ಣಿನ ವೈದ್ಯರು ನಿಂದಿರ್ತಿರ್ಕಿಲ್ಲ ಅಂದ್ರೆ ನೀವು ಸೇರ್ತಿರ್ಕಿಲ್ಲ ವಿಧಾನಸೌಧ. ಆ ಕಣ್ಣಿನ ವೈದ್ಯರು ನಿಮಗೆ ಅಭಯ ಹಸ್ತ ನೀಡಿದವರು, ಅವರೇ ನಿಮಗೆ ಆಶೀರ್ವಾದ ಮಾಡಿದವರು. ಅದನ್ನು ಸಹಿತ ನೆನಪಿಟ್ಕೋಬೇಕು. ಇವತ್ತು ಸಿದ್ದು ಸೌದಿ ಭಾಳ ಲೋಕಾಭಿರಾಮವಾಗಿ ಚರ್ಚೆ ಮಾಡಿದ್ದಾರೆ. ನಾನು ಅನೇಕ ಕಡೆ ತೇರದಾಳ ಮತಕ್ಷೇತ್ರ ನೋಡಿದಾಗ, ತೇರದಾಳ ಮತಕ್ಷೇತ್ರ ಅಲ್ಲಿ ಭಾಳ ಕೂಲಿಕಾರ ಜನರು ಬಡವರದಾರ. ಅದ್ರ ಬಗ್ಗೆ ಚಿಂತೆ ಮಾಡಬೇಕು. ಚಿಂತೆ ಮಾಡಿದ್ರೆ ಶುಗರ್ ಬಿ ಪಿ ಬರುವುದಿಲ್ಲ ರೀ. ಯಾರ ಬಗ್ಗೆ ಚಿಂತೆ ಮಾಡಕತ್ತೀರಿ ನೀವು? ನಿಮ್ಮ ಕುಟುಂಬದ ಬಗ್ಗೆ ಅಲ್ಲ, ಅಲ್ಲಿರುವ ಕ್ಷೇತ್ರದ ಜನತೆಯ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿರಿ. ದೇವ್ರು ನಿಮಗೆ ಒಳ್ಳೆ ಆಯುಷ್ ಕೊಡ್ತಾನೆ. ಇನ್ನು 100 ವರ್ಷ ಬದುಕಲಿ ನೀವು, ಒಳ್ಳೇದೈತಿ. ಅಭಿವೃದ್ಧಿ ಸಲುವಾಗಿ ಚಿಂತೆ ಮಾಡಿರಿ. ಸಿದ್ದು ಸೌದಿ ಅವರೇ, ನಿಮ್ಮ ವಿಡಿಯೋ ಹಾಕಾಕತ್ತೀನಿ, ಭಾಳ ಚಂದ ಮಾತಾಡ್ರಿ. ಟಿ ಶರ್ಟ್ ಹಾಕೊಂಡು ಕಲರ ಆ ಸುದ್ದಿ ಇವತ್ತು ನನ್ನ ಗಮನಕ್ಕೆ ಬಂದಾಗ ಸಿದ್ದು ಸೌದಿ ಬಗ್ಗೆ ಒಂದು ಸುದ್ದಿ ಮಾಡಬೇಕು ಅಂಥೇಳಿ ವಿಚಾರ ಮಾಡಿ ಈ ಸುದ್ದಿ ಮಾಡೀನಿ. ತೇರದಾಳ ಮತಕ್ಷೇತ್ರದವರು ಈ ಸುದ್ದಿಯನ್ನು ಯಾವ ರೀತಿ ನೀವು ಸ್ವೀಕಾರ ಮಾಡ್ತೀರಿ? ನಿಮ್ಮ ಶಾಸಕ ನಿಮ್ಮ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಚಿಂತೆ ಮಾಡಾಕತ್ತಾನ? ನಾ ಚಿಂತೆನ ಮಾಡೋದಿಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ಬೇಕಿರಲ್ಲ. ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿದ್ರೆ ಶುಗರ್ ಬಿ ಪಿ ಬರೋದಿಲ್ಲ. ನೀವು ವೈಯಕ್ತಿಕ ಏನಾದರೂ 1000 ಕೋಟಿ ಗಳಿಸ್ಬೇಕಂತೇಳಿ ಏನಾದರೂ ಚಿಂತೆ ಮಾಡಿದರೆ ಮಾತ್ರ ಶುಗರ್ ಬಿ ಪಿ ಬರ್ತೈತಿ. ಇದನ್ನು ಭಾಳ ಕೂಲಂಕುಷವಾಗಿ ಕೇಳಬೇಕು ಬಾಗಲಕೋಟೆ ಮಹಾಜನತೆ. ಸಿದ್ದು ಸೌದಿ ಏನು ಮಾತಾಡ್ಯಾರ ವಿಡಿಯೋ ಹಾಕಾಕತ್ತಾನ ನೋಡ್ರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡ್ರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ ಸರ್. ಈಗ ನಿಮ್ಮ ವಯಸ್ಸು ಎಷ್ಟು? 66. ನಿಮ್ಮ ಶರೀರನ ಈ ತರ ಮೇಂಟೈನ್ ಮಾಡಿರಿ ಸರ್. ಇದಕ್ಕೆ ಏನು ಕಾರಣ? 80 ವರ್ಷದವ್ರು ನಾವು ಓಡಾಡ್ತಾರ, ನಮ್ಗೆ ನಾವೇನು ಹೆಚ್ಚಲ್ಲ. ನಾನು ಮನುಷ್ಯನೊಳಗ್ ಯಾವುದೇ ನೀವು ಬೈದ್ರೆ ಅಂತೇಳಿ ಹೊಗಳ್ರಿ ಅಂತೇಳಿ ಅದು ತಲೆಯಾಗಿ ಇಟ್ಕೊಳಂಗಿಲ್ಲ. ಅವತ್ತಿನ ಹೊರಗಾಕಿಬಿಡ್ತೀವಿ ನಾವು. ಚಿಂತೆ ನಮಗ ನಮ್ಮ ಇಸ್ಕಾನ್ ಟೆಂಪಲ್ದವರು ಒಬ್ರು ಗೋಪಾಲ್ ದಾಸ್ ಅಂತ ವಿಚಾರ ಹೇಳ್ಯಾರ. ಏನ್ ಹೇಳ್ಯಾರಂದ್ರ, ಒಂದು ಮನೆಯೊಳಗೆ ನಡಿಬಾರ್ದಂತ ಘಟನೆ ಆಕೈತಿ. ದುಡಿಯುವಂತ ಯಜಮಾನ್ ತೀರುಕ ಆಗ ನೀವು ಚಿಂತೆ ಮಾಡಕ್ ಚಾಲು ಮಾಡ್ತೈತಿ. ಚಿಂತೆ ನೀವು ಮಾಡ್ರಿ ಅಂದ್ರ ಆ ವ್ಯಕ್ತಿ ತಿರುಗಿ ಬರ್ತಾನ ಕೇಳ್ತಾರ ಅವ್ರು. ಇಲ್ಲಂದ್ರೆ ಯಾಕೆ ಚಿಂತೆ ಮಾಡ್ತೀರಿ, ಗೊತ್ತಿದ್ದು ಯಾಕೆ ಚಿಂತೆ ಮಾಡ್ತೀರ ಕೇಳ್ತಾರ ಅವ್ರು. ಹಂಗ ಯಾವ್ದು ಚಿಂತೆ ಮನುಷ್ಯನಾಗ ಹೋಗ್ಲಿಕ್ಕಂದ್ರ ಯಾವ್ದು ಶರೀರಕ್ಕೆ ರೋಗ ರುಜಿನ ಬರಂಗಿಲ್ಲ. ನಮ್ಮಲ್ಲಿ ನನಗೇನು ಶುಗರ್ ಇಲ್ಲ, ಬಿ ಪಿ ಇಲ್ಲ, ಏನೂ ಇಲ್ಲ. ಯಾಕಿಲ್ಲ ಅಂದ್ರೆ ಚಿಂತೆ ಮಾಡಂಗಿಲ್ಲ, ಯಾವ್ದು ಮನುಷ್ಯ ಹಚ್ಕೊಳಂಗಿಲ್ಲ. ದೇವ್ರು ಕೊಟ್ಟದನ್ನ ಇರುವುದು, ದೇವ್ರು ಹೆಂಗ್ ಇಡ್ತಾನ ಹಂಗ ಇಟ್ಕೊಳ್ಳೋದು ಇಷ್ಟ ಅದ. ನಾವು ಚಿಂತೆ ಮಾಡಿದ್ರೆ ಬದಲಾವಣೆ ಆಗಂಗಿಲ್ಲ, ಜಗತ್ತು ಬದಲಾವಣೆ ಆಗಂಗಿಲ್ಲ. ಯಾಕೆ ಮನಸ್ಸು ಕೊರಗಬೇಕು. ಆ ಕೊರಗುವಂತ ಬಿಟ್ರ ನಮ್ಗೆ ಶರೀರಕ್ಕೆ ಏನೂ ಬರಂಗಿಲ್ಲ. ನಾವು ಲಾನ್ ಟೆನಿಸ್ ಹೋಗ್ತೀವಿ ದಿನ ಬೆಳಿಗ್ಗೆ ಆಡಾಕ. ಇವತ್ತ ನಾವು ಬಿಟ್ಟಿವಿ ಇಲ್ಲಿ ಸ್ವಚ್ಛ ಭಾರತ ಸಲುವಾಗಿ. ಒಂದೂವರೆ ತಾಸು 2 ತಾಸು ನಾವು ಆಡಿ ಬರ್ತೀವಿ. ನಮ್ಮಲ್ಲಿ 36 ಜನ ಟೆನಿಸ್ ಪ್ಲೇಯರ್ ಅದಾರ. ಕರೋನಾದಾಗ ಒಬ್ಬರಿಗೆ ಕರೋನಾ ಆಗಿಲ್ಲ, ನಾನು ಹಿಡ್ಕೊಂಡು ಎಲ್ಲಾರಿಗೆ. ಯಾಕಂದ್ರೆ ಶರೀರ ಆಕ್ಟಿವ್ ಇತ್ತಂದ್ರ, ಚಟುವಟಿಕೆಗಳಿಗಿತ್ತಂದ್ರ, ಪಾಸಿಟಿವ್ ಥಿಂಕಿಂಗ್ ಇತ್ತಂದ್ರ ಆ ರೋಗ ರುಜಿನಗಳು ನಮ್ಮಿಂದ ದೂರ ಇರ್ತಾವ. ಸ್ಟೆಮಿನಾ ನಮ್ದು ಹೆಚ್ಚಾಗ್ತೈತೆ ಅನ್ನುವಂಥದ್ದನ್ನ ಆ ನಂಬಿಕೆಯಿಂದ ನಾವು ಅದನ್ನ ನಂಬಿ ಏನ್ ಮಾಡಂಗಿಲ್ಲ. ನಾವು ಮೊದಲಿಡುದು ರೂಢನೆ ಅದ. ಸರ್ ಹೇಳುದು ತಾತ್ಪರ್ಯ ಇಷ್ಟ ರೀ. ಕಷ್ಟ ಯಾರಿಗಿಲ್ಲ, ಎಲ್ಲರಿಗೂ ಇದು ಕಷ್ಟ. ಆ ಕಷ್ಟನ ಹಿಂದಕ್ಕೆ ಮುಂದೋದ್ರ ಅದೊಂದು ಜೀವನ. ಆ ಮನುಷ್ಯ ಅವಾಗ ಶರೀರ ಚಂದ ಇರ್ತೈತಿ, ಅವ್ನ ಜೀವನ ಚಂದ ಇರ್ತೈತಿ ಅನ್ನೋ ಮಾತನ್ನ ಸರ್ ಹೇಳಿದ್ರು. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.